ಹಾಯ್ ಕನ್ನಡದ ಜನತೆ, ಊಟದ ಮನೆಗೆ ಸ್ವಾಗತ ಸುಸ್ವಾಗತ. ಬಿರಿಯಾನಿ ಅಂದ ತಕ್ಷಣನೇ ಎಲ್ಲರಿಗೂ ನೆನಪು ಬರೋಂಥದ್ದು ಮಟನ್ ಬಿರಿಯಾನಿ ಮತ್ತು ಚಿಕನ್ ಬಿರಿಯಾನಿ. ಆದರೆ ವೆಜ್ಜಲ್ಲಿನೂ ಸೂಪರ್ ಆಗಿ ಅದೇ ಟೇಸ್ಟಿಯಾಗಿ ಬರೋ ಥರ ನಾನಿವತ್ತು ನಿಮಗೆ ಮಶ್ರೂಮ್ ಬಿರಿಯಾನಿನ ಮಾಡಿ ತೋರಿಸ್ತಾ ಇದ್ದೀನಿ. ಮಶ್ರೂಮ್ ಬಿರಿಯಾನಿನ ಮಾಡೋದಕ್ಕೆ ನಾನು ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ. ಕುಕ್ಕರ್ಗೆ 4 ರಿಂದ 5 ಟೇಬಲ್ ಸ್ಪೂನ್ ಆಯಿಲ್ನ ಯೂಸ್ ಮಾಡ್ತಿದ್ದೀನಿ. ಆಯಿಲ್ ಬಿಸಿ ಆದ ತಕ್ಷಣನೇ ಈರುಳ್ಳಿನ ಫ್ರೈ ಮಾಡ್ಕೊತಿದ್ದೀನಿ. ಈ ಆನಿಯನ್ನ ಡಾರ್ಕ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡು ನಾನು ಸಪ್ರೇಟಾಗಿ ಎತ್ತಿಟ್ಕೋತೀನಿ. ಫುಲ್ ಡಾರ್ಕ್ ಬ್ರೌನ್ ಬಂದಿದೆ ಇವಾಗ ಈರುಳ್ಳಿ. ಇದನ್ನು ನಾನು ಸಪ್ರೇಟಾಗಿ ಒಂದು ಬೌಲಲ್ಲಿ ಎತ್ಕೋತೀನಿ. ಈರುಳ್ಳಿನ ಎತ್ಕೊಂಡ್ಮೇಲೆ ನಾನು ಇದೇ ಬಾಣಲಿಗೆನೆ ಇನ್ನೊಂದೆರಡು ಸ್ಪೂನು ಆಯಿಲ್ನ ಆ್ಯಡ್ ಮಾಡ್ಕೋತಿದ್ದೀನಿ. ಬಿರಿಯಾನಿ ಅಂದ ತಕ್ಷಣನೇ ಎಲ್ರಿಗೂ ಗೊತ್ತಲ್ವ, ಆಯಿಲ್ ಜಾಸ್ತಿ ಇದ್ರೇ ಬಿರಿಯಾನಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇವಾಗ ಆಯಿಲ್ ಬಿಸಿಯಾಗಿದೆ. ಇದಕ್ಕೆ ನಾನು ಬೇಸಿಕ್ ಮಸಾಲ ಅಂದರೆ ಲವಂಗ, ಏಲಕ್ಕಿ, ಚಕ್ರ ಮೊಗ್ಗು ಮತ್ತು ಸ್ವಲ್ಪ ಜೀರಿಗೆ, ಮರಾಠಿ ಮೊಗ್ಗು ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಮತ್ತು 2 ಪಲಾವ್ ಎಲೆನ ಸೇರಿಸ್ಕೊತಿದ್ದೀನಿ. ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೇನೆ ನಾನು ಆನಿಯನ್ನ ಸೇರಿಸ್ಕೊತಿದ್ದೀನಿ. ನಾನು 2 ಮೀಡಿಯಮ್ ಆನಿಯನ್ನ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ನಾನು ಇದಕ್ಕೆ 1 ಸ್ಪೂನ್ ತುಪ್ಪನೂ ಆ್ಯಡ್ ಮಾಡ್ಕೋತಿದ್ದೀನಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಿದೆ ಈರುಳ್ಳಿ. ಇದಕ್ಕೆ ಒಂದು 4 ಹಸಿಮೆಣಸಿನ್ಕಾಯಿನ ಹಾಕ್ಕೋತಿದ್ದೀನಿ. ಫ್ಲೇವರಿಗಷ್ಟೇ ಹಸಿಮೆಣಸಿನ್ಕಾಯಿ. ಇವಾಗ 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡ್ಕೋತಿದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಹೋಗಬೇಕು ಜಿಂಜರ್ ಗಾರ್ಲಿಕ್ ಪೇಸ್ಟ್ದು. ಇವಾಗ ಇದಕ್ಕೆ 2 ಮೀಡಿಯಮ್ ಟೊಮೊಟೊನ ಆ್ಯಡ್ ಮಾಡ್ಕೋತಿದ್ದೀನಿ. ಟೊಮೊಟೊ ಬೇಗ ಫ್ರೈ ಆಗಬೇಕಂದ್ರೆ ಒಂದು ಅರ್ಧ ಸ್ಪೂನ್ ಉಪ್ಪನ್ನ ಆ್ಯಡ್ ಮಾಡ್ಕೋತಿದ್ದೀನಿ. ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ ತಕ್ಷಣ ಟೊಮೊಟೊ ಬೇಗ ಬೆಂದೋಗ್ಬಿಡುತ್ತೆ. ಒಂದು 2 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಟೊಮೊಟೊ ನೀಟಾಗಿ ಫ್ರೈ ಆಗುತ್ತೆ. ಟೊಮೊಟೊ ಇವಾಗ ಮೆತ್ತಗಾಗಿದೆ. ಇದಕ್ಕೆ ನಾನು ಅರ್ಧ ಕಟ್ನಷ್ಟು ಕೊತ್ತಂಬರಿನ ತೊಳೆದು ಕಟ್ ಮಾಡಿ ಸೇರಿಸ್ಕೊತಿದ್ದೀನಿ. ಇದಕ್ಕೇ ಪುದೀನ, ಕೊತ್ತಂಬರಿ ಎಷ್ಟು ತೊಗೊಂಡಿದ್ವೋ ಅಷ್ಟೇ ಪುದೀನೂ ಆ್ಯಡ್ ಮಾಡ್ಕೋಬೇಕು. ಇದು ಸ್ವಲ್ಪ ಫ್ರೈ ಆಗೋವರೆಗೂ ಕೈ ಆಡಿಸ್ಕೋಬೇಕು. ಟೇಬಲ್ ಸ್ಪೂನ್ ಅಚ್ಕಾರದ ಪೌಡ್ರ್ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಅರಿಶಿನ ತೊಗೊಂಡಿದ್ದೀನಿ. ಇವಾಗ ಕೋರಿಯಾಂಡರ್ ಪೌಡರ್ 2 ಸ್ಪೂನ್ ಕೋರಿಯಾಂಡರ್ ಪೌಡರ್ ತೊಗೊಂಡಿದ್ದೀನಿ. 1 ಸ್ಪೂನ್ ಬಿರಿಯಾನಿ ಮಸಾಲ ತೊಗೊಂಡಿದ್ದೀನಿ. ಇವಾಗ ಇದಕ್ಕೇ 1/4 ಟೀ ಸ್ಪೂನ್ ಜೀರಾ ಪೌಡರ್ ಮತ್ತು 1/4 ಟೀ ಸ್ಪೂನ್ ಗರಂ ಮಸಾಲ, ಈ ಎಲ್ಲ ಮಸಾಲೆನೂ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. 1-2 ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ನೋಡೋಕ್ಕೆ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದು ಪೂರ್ತಿ ಆದಮೇಲೆ
ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಯಾವ ಹೋಟೆಲಲ್ಲಿ ಯಾವ ಬಿರಿಯಾನಿ ತಿಂದ್ರೂ ಇಷ್ಟು ನೀಟಾಗಿ ಇರೋ ಬಿರಿಯಾನಿ ಸಿಗಲ್ಲ. ನೀಟಾಗಿ ಅಂದ್ರೇನು, ಶುಚಿಯಾಗಿ ನಾವೇ ಮನೇಲಿ ತೊಳೆದು ಮಾಡಿ ಎಲ್ಲ ವಸ್ತುನೂ ನೀಟಾಗಿ ಇರೋ ವಸ್ತುನ ನಾವು ಯೂಸ್ ಮಾಡ್ತೀವಲ್ವ. ನಾವು ಮನೆಯಲ್ಲೇ ಎಷ್ಟು ಮಾಡ್ಕೊಂಡು ತಿಂತೀವೋ ಅಷ್ಟು ಹೆಲ್ತಿಗೆ ನಮಗೆ ಒಳ್ಳೇದಲ್ವ. ಅದಕ್ಕೋಸ್ಕರ ನೀವು ಯಾವುದೇ ಪದಾರ್ಥ ಆಯ್ತು ಮನೆಯಲ್ಲೇ ಮಾಡಿಕೊಂಡು ತಿಂದರೆ ಇನ್ನೂ ಒಳ್ಳೆಯದು. ನೋಡಿ, ಮಸಾಲ ಕುದ್ಬಿಟ್ಟು ಎಣ್ಣೆ ಮೇಲ್ಗಡೆ ಬರ್ತಿದೆ ಸ್ವಲ್ಪ ಸ್ವಲ್ಪ. ಇವಾಗ ಫ್ಲೇಮ್ನ ಕಮ್ಮಿ ಮಾಡ್ಕೋಬೇಕು. ನಾನು ಒಂದು 4 ಸ್ಪೂನ್ ಮೊಸರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮೊಸರನ್ನ ಯೂಸ್ ಮಾಡಬೇಕಾದ್ರೆ ನೀವು ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೋಬೇಕು, ತುಂಬ ಸ್ಲೋ ಅಲ್ಲಿ ಇಟ್ಕೋಬೇಕು. ಯಾಕಂದರೆ ಮೊಸರು ಒಡೆದೋಗ್ಬಿಡುತ್ತೆ. ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ಮೊಸರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಈ ಥರ ಬರುತ್ತೆ. ಇವಾಗ ಇದಕ್ಕೆ ಮಶ್ರೂಮು, ನಾನು 200 ಗ್ರಾಮ್ ಮಶ್ರೂಮ್ನ ತೊಗೊಂಡಿದ್ದೀನಿ. ಇದನ್ನೊಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಶ್ರೂಮ್ ಸ್ವಲ್ಪ ನೀಟಾಗಿ ಬೇಯೋವರೆಗೂ ಸ್ವಲ್ಪ ಹೊತ್ತು ಬಿಡಬೇಕು. ಮಶ್ರೂಮ್ ನೀಟಾಗಿ ಕುಕ್ಕಾಗಿದೆ. ಇವಾಗ ನಾನು ಬಾಸುಮತಿ ರೈಸ್ನ ನೀಟಾಗಿ ತೊಳ್ಕೊಂಡು ಒಂದು ಬೌಲ್ಗೆ ಹಾಕಿಟ್ಕೊಂಡಿದ್ದೆ. ಇವಾಗ ಆ ರೈಸ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಈ ರೈಸ್ನ ನೀಟಾಗಿ ಈ ಮಸಾಲೆಲ್ಲೇ ಒಂದು 2 ಮಿನಿಟ್ಸ್ ಅಷ್ಟು ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾವು ಫಸ್ಟಿಗೆ ಏನು ಆನಿಯನ್ನ ಫ್ರೈ ಮಾಡ್ಕೊಂಡಿದ್ವಲ್ಲ, ಆ ಫ್ರೈ ಮಾಡ್ಕೊಂಡಿರೋ ಆನಿಯನ್ನ ಇವಾಗ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಆನಿಯನ್ನ ಆ್ಯಡ್ ಮಾಡ್ಕೊಂಡ್ಮೇಲೆ ಇನ್ನೊಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನು ಈ ಅಳತೆ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿನ ನಾನು ತಗೊಂಡಿದ್ದೆ. ಇವಾಗ ಅದೇ ಗ್ಲಾಸಿಲೇ 4 ಗ್ಲಾಸ್ ಅಕ್ಕಿನ ನಾನು ಸೇರಿಸ್ಕೊತೀನಿ. ಇವಾಗ ಇದನ್ನು ನೀಟಾಗಿ ಒಂದ್ಸಲ ಕಲಿಸ್ಕೊಂಡು, ಆವಾಗಲೇ ಟೊಮೊಟೊ ಬೈಲಿ ಅಂತ ನಾನು 1/2 ಸ್ಪೂನು ಉಪ್ಪನ್ನ ಸೇರಿಸ್ಕೊಂಡಿದ್ದೆ. ಇವಾಗ ನಿಮ್ಮ ರುಚಿಗೆ ತಕ್ಕಂಗೆ ನೀವು ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಉಪ್ಪನ್ನ ಸೇರಿಸ್ಕೊಂಡ್ಮೇಲೆ ಇನ್ನೊಂದ್ಸಲ ನಾನು ನೀಟಾಗಿ ಇದನ್ನು ಕೈಯಾಡಿಸ್ಕೊತೀನಿ. ನೋಡಿ, ಈ ಥರ ಹಾಕಿದ ತಕ್ಷಣವೇ ನೀವು ಲಿಡ್ನ ಕ್ಲೋಸ್ ಮಾಡಿ ಇಡಬೇಡಿ. ಯಾಕಂದರೆ ಅದು ತೊಪ್ಪೆ ಥರ ಅಲ್ಲಲ್ಲೇ ಮಸಾಲ ಕುತ್ಕೊಂಡ್ಬಿಡುತ್ತೆ. ಮಸಾಲ ನೀಟಾಗಿ ಕುದ್ದ ಮೇಲೇ ಲಿಡ್ನ ಕ್ಲೋಸ್ ಮಾಡಿಡೋಣ. ನೋಡಿ, ಇವಾಗ ಬಿರಿಯಾನಿ ಕುದೀತಿದೆ. ಕುದಿಬೇಕಾದ್ರೆ ಒಂದ್ಸಲ ಈ ಥರ ಕೈಯಾಡಿಸ್ಕೊಂಡು ಇವಾಗ ಮೇಲ್ಗಡೆ ಇದಕ್ಕೆ 1 ಟೀ ಸ್ಪೂನ್ ತುಪ್ಪನ ಬಳಸ್ತಿದ್ದೀನಿ. ನಾನು ನಮ್ಮ ಮನೆಯಲ್ಲೇ ಮಾಡಿರೋಂಥ ತುಪ್ಪನ ಸೇರಿಸ್ಕೊತಿದ್ದೀನಿ. ಇವಾಗ ತುಪ್ಪ ಸೇರಿಸಿದ್ಮೇಲೆ ಇದನ್ನು ಒಂದ್ಸಲ ಈ ಥರ ಕೈಯಾಡಿಸಿ ನಾನು ಲಿಡ್ನ ಕ್ಲೋಸ್ ಮಾಡಿ 2 ವಿಸಿಲ್ನ ಕೂಗಿಸ್ಕೊತಿದ್ದೀನಿ. 2 ವಿಸಿಲ್ ಕೂಗಿದೆ. ನೋಡಿ ಬಿರಿಯಾನಿ ಯಾವ ಥರ ಬಂದಿದೆ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇವಾಗ ನಾ ಈ ಬಿರಿಯಾನಿನ ಒಂದ್ಸಲ ನೀಟಾಗಿ ಕಲಿಸ್ಕೊಂಡು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊತೀನಿ. ವಾವ್, ನೋಡಿ ಫ್ರೆಂಡ್ಸ್ ಯಾವ ಥರ ಬಂದಿದೆ ಬಿರಿಯಾನಿ ಅಂತ. ಒಂದು ಅಕ್ಕಿಗೆ ಒಂದು ಅಕ್ಕಿನೂ ಅಂಟ್ಕೊಂಡಿಲ್ಲ, ಅಷ್ಟು ಚೆನ್ನಾಗಿ ಉದ್ರುದ್ರಾಗಿ ಮಶ್ರೂಮ್ ಬಿರಿಯಾನಿ ಬಂದಿದೆ. ಈ ಮಶ್ರೂಮ್ ಬಿರಿಯಾನಿನ ನಾನು ನನ್ನ ಮನೆ VIPಸ್ಗೆ ಟೇಸ್ಟ್ ಮಾಡೋಕ್ಕೆ ಕೊಡ್ತೀನಿ. ಆ VIPs ಯಾರು ಅಂತ ನಾನು ನಿಮ್ಗೆ ಇವಾಗ ತೋರಿಸ್ಕೊಡ್ತೀನಿ.
ನನ್ನ ಮನೆ VIP ಯಾರು ಅಂತ ನಿಮ್ಗೆ ತೋರಿಸ್ಬೇಕಾ? ನೋಡಿ, ನನ್ನ ಮನೆ VIPs. ರಾಶಿ, ನೀನು ಸ್ಪೆಷಲ್ ಬಿರಿಯಾನಿನ ಮಾಡಿದ್ದೀನಿ. ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳು, ಓಕೆನಾ? ತಗೋಮ್ಮ. ತಿನ್ನು. ನೋಡಿ, ನನ್ನ ಮನೆ VIPಗೆ ಬಿರಿಯಾನಿ ಮಾಡಿಕೊಟ್ರೆ ಅದರಲ್ಲಿರೋ ಮೊಸರನ್ನ ತಿಂತಿದ್ದಾಳೆ. ಆಯುಷಿ, ಹೆಂಗಿದೆ ಟೇಸ್ಟು? ಸೂಪರ್ ಆಗಿದೆ. ಹೆಂಗಿದೆ ಅಮ್ಮ ಟೇಸ್ಟು? ಆಯುಷಿ